ಹೋಗ್ತಾವ, ನಾನು ಯೂನಿಯನಲ್ಲಿ ಇದ್ದೀನಿ ಅಂತ HR ಗೆ ಗೊತ್ತಾಗೋಯ್ತು. तो राधा ऑर्गेनाइज करते थे उस एरिया में तब जब वो फैक्ट्री में थे, और जब यहाँ से कोई ट्रेनिंग के लिए या मीटिंग के लिए बुलाते थे तो ये राधा खुद कुछ 50-100 लोगों को साथ में ले जाती थी मीटिंग अटेंड करने के लिए, ट्रेनिंग अटेंड करने के लिए. जनरल पर ये सब बातें HR तक पहुँच गया था कि ये यूनियन संगठन का नाम क्या था? राधा यूनियन के साथ जुड़ा हुआ है, कुगू. ಜನರಲ್ ಬಾಡಿನೂ ಮಾಡಿದ್ವಿ. ಅವ್ರು ಏನೇ ನನಗೆ ಇದು ಟಾರ್ಚರ್ ಮಾಡಿದ್ರು ಕೂಡ ಬಿಡ್ಲಿಲ್ಲ. ಜನರಲ್ ಬಾಡಿನೂ ಆಯ್ತು. ಜನರಲ್ ಬಾಡಿ ಆದ್ಮೇಲೆ 1 ತಿಂಗಳು ನನಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಒಳಗಡೆ. ಒಬ್ಬರು ಕಾರ್ಮಿಕರ ಜೊತೆ ಮಾತಾಡಂಗಿಲ್ಲ, ನಾನು ಅವ್ರ ಜೊತೆ ಕುತ್ಕೊಳ್ಳಂಗಿಲ್ಲ. 1 ತಿಂಗಳು ನಾನು ಬರೀ ಪಂಚಿಂಗ್ ಮಾಡ್ತಿದ್ದೆ, ಹೋಗಿ ಕುತ್ಕೊತಿದ್ದೆ. ಯಾರನ್ನೂ ನನ್ನ ಜೊತೆ ಸೇರಕ್ ಬಿಟ್ಟಿಲ್ಲ. ತುಂಬಾನೇ 1 ತಿಂಗಳು ಕಷ್ಟ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೆ. ಆ ತರ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ HR ನನಗೆ. ಆದ್ರೂ ಚಾಲೆಂಜ್ ಆಗಿ ನಾನು ಯೂನಿಯನ್ನಲ್ಲಿ ಇದ್ದು ನಾನು ಈ ಥರ ಬಗ್ಗಬಾರ್ದು, ಅಡ್ಡವಾಗಿ ನಿಲ್ಲಬೇಕು ಅನ್ನೋ ಒಂದು ದೃಷ್ಟಿಗೆ ನಾನು ಹೋಗೋದು, ಪಂಚ್ ಮಾಡೋದು, ಕೂರೋದು. ಒಂದು ಕಾರ್ಮಿಕರು ನನ್ನ ಜೊತೆ ಮಾತಾಡೋಕೆ ಬಿಡ್ತಿರ್ಲಿಲ್ಲ, ನನ್ನ ಜೊತೆ ಊಟ ಮಾಡೋಕೆ ಬಿಡ್ತಿರ್ಲಿಲ್ಲ. ಅವ್ರ ಜೊತೆ ಮಾತಾಡಬೇಡಿ, ನಾನು ಕೆಲಸ ಬಿಟ್ಟು ಹೋಗ್ಲಿ ಅಂತ ಅವರು. ನಾನು ಬಿಡಲಿಲ್ಲ ಕೆಲಸನ. ನಾನು 1 ತಿಂಗಳು ಬರೋದು, ಹೋಗೋದು, ಪಂಚ್ ಮಾಡೋದು, ಸುಮ್ಮನೆ ಕೂತು ಜಾಗದಲ್ಲೇ ಕೂತಿದ್ದು. 1 ತಿಂಗಳು ಬಂದೆ. 1 ತಿಂಗಳವರೆಗೂ ನೋಡಿದೆ ನಾನು. ಲಾಸ್ಟ್ ನಾನೇ ನಿರ್ಧಾರ ತಗೋಬಿಟ್ಟೆ, ನಾನು ಇದೇ ಫ್ಯಾಕ್ಟ್ರಿ ಒಳಗಡೆ ಸತ್ತೋಗ್ತೀನಿ, ಇದೇ ಫ್ಯಾಕ್ಟ್ರಿ ಒಳಗೆ ಸತ್ತೋಗ್ತೀನಿ ನಾನು. ಏನಕ್ಕೆ ನನಗೆ ಈ ಥರ ಮಾಡ್ತಾಯಿದ್ದೀರಾ? ಯೂನಿಯನ್ನಲ್ಲಿ ಇದ್ದರೆ ಏನು ತಪ್ಪಾಯಿತು? ನೀವು ಕರೆಕ್ಟಾಗಿದ್ದರೆ ನಾವು ಯೂನಿಯನ್ಗೆ ಸೇರ್ತಿರ್ಲಿಲ್ಲ. ಇಲ್ಲಿ ಅನ್ಯಾಯ ನಡೀತಾ ಇದೆ, ಅದು ನಾವು ನೋಡ್ತಾ ಇದ್ದೀವಿ. ನಾನು ಇದರಲ್ಲಿ ಇದ್ದೇ ಇರ್ತೀನಿ, ಇಲ್ಲ ಅಂದರೆ ಇಲ್ಲೇ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಹತ್ರ ಹೋಗಿ ಮಂಜುನಾಥ್ ಅಂತ ಅವ್ರ ಹತ್ರ ಚಾಲೆಂಜ್ ಮಾಡಿದ್ದಕ್ಕೆ ಅವತ್ತಿನ ಬೆಳಗ್ಗೆಯಿಂದನೇ ನಾನು ಕೆಲಸ ಮಾಡಕ್ಕೆ ಬಿಟ್ಟೆ. ಕೆಲಸ ಮಾಡಕ್ ಬಿಟ್ರು. 1 ತಿಂಗಳು ನನಗೇನು ಕೆಲಸ ಮಾಡಕ್ ಬಿಟ್ಟಿಲ್ಲ, ಕಾರ್ಮಿಕರು ಮಾತಾಡಕ್ ಬಿಟ್ಟಿಲ್ಲ, ಊಟ ಮಾಡಕ್ ಬಿಟ್ಟಿಲ್ಲ. 1 ತಿಂಗಳು ಎಷ್ಟು ಇದಾಗಿದ್ದೀನಿ ಅಂದ್ರೆ ನನ್ನ ಕಣ್ಣಲ್ಲಿ ನೀರೇ ಇರಲಿಲ್ಲ, ಅಷ್ಟೊಂದಿದ್ದೀನಿ. ಆ ಥರ ಮಾಡಿದ್ದಾರೆ ನನಗೆ. तो जब मैनेजमेंट को पता चल गया कि राधा ऑर्गेनाइज कर रही है फैक्ट्री के अंदर, और जनरल बॉडी भी हो गया था उस एरिया का, ब्रांच कमेटी फॉर्म करने के लिए, तो उसके बाद बहुत उनके ऊपर प्रेशर आना शुरू किया और उनको पूरा आइसोलेट कर दिया बाकी का मजदूरों से. वो अकेले ही काम करना था, राधा को अकेले ही खाना खाना था, सब कुछ अकेले. कोई भी बाकी मजदूर उनके आसपास भी नहीं आ सकते थे, ऐसे कर दिया इनके साथ. तो उनको बहुत दुख हो रहा था, उनको क्यों ऐसे इतना आइसोलेट कर दिया मुझे. तब वो मतलब काम भी नहीं करने देते थे. बहुत बार वो पंच करके बैठ जाती थी बस, तो काम भी नहीं देते थे ताकि वो खुद रिज़ाइन करके चली जाए. बहुत उन्होंने कोशिश किया कि वो खुद रिज़ाइन करके चली जाए, पर वो राधा ने रिज़ाइन नहीं दिया. और एक महीना ऐसे ही चला कि वो पंच करके बैठ के चली जाती थी शाम को. 1 महीने के बाद उन्होंने, जब उनको बहुत वो दुख अंदर से मतलब वो उनको लगा कि अब मुझे ज़िंदा भी नहीं रहना चाहिए, ऐसे उनको प्रेशर आ रहा था, तब उन्होंने वहाँ की मैनेजर को चैलेंज किया कि मैं मरना चाहती हूँ, पर मैं मरूंगी तो इसी फैक्ट्री में ही, मैं बाहर जाके नहीं मरना चाहती हूँ. तो तब वो थोड़ा घबरा के उन्होंने थोड़ा काम देना शुरू किया. तब तक तो काम भी नहीं दे रहे थे राधा. नहीं, जो इन्होंने उस फैक्ट्री में ऑर्गेनाइज किया था, हाँ, वर्करों को, हाँ, उनका क्या रोल रहा? हाँ, जिनके लिए जब इनको आइसोलेट किया गया, हाँ, और जिनको इन्होंने ऑर्गेनाइज करके वहाँ ले गए, उनका रोल क्या रहा? हाँ, ನೀವನ್ನ ಈ ಥರ ಒಬ್ಬಂಟಿ ಮಾಡಿಬಿಟ್ರಲ್ಲ ಎಲ್ಲರೂ ಸೇರಿಕೊಂಡು, ಆವಾಗ ನೀವು ಒಂದು 200 ಜನ ಕಾರ್ಮಿಕರು ಆ ಫ್ಯಾಕ್ಟ್ರಿಲಿ ಮೆಂಬರ್ಶಿಪ್ ತಗೊಂಡ್ರು ಅಂತ ಹೇಳಿದ್ರಲ್ಲ, ಅವ್ರ ಪಾತ್ರ ಹೇಗಿತ್ತು? ಅವ್ರು ಯಾವ ಥರ ಪ್ರತಿಕ್ರಿಯೆ? ಅವ್ರು ಏನು ಮಾಡ್ತಿದ್ರು ಅಂದರೆ HR